ನಮಸ್ಕಾರ. 2025-26ನೇ ಸಾಲಿನ 9ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಥವಾ SA2 ನ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ DACRT ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತದ್ದಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಹೇಗೆ ಇರುವಂತದ್ದು, ಎಷ್ಟು ಪ್ರಶ್ನೆಗಳಿವೆ, ಯಾವ ರೀತಿಯಾಗಿ ಇಲ್ಲಿ ವಿಭಾಗಿಸಿರುವಂತದ್ದಾಗಿದೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇದು 2025-26ನೇ ಸಾಲಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 3 ಗಂಟೆ 15 ನಿಮಿಷಗಳು. ಗರಿಷ್ಠ ಅಂಕಗಳು 80 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ಮೊದಲ ಸೂಚನೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ ಭೌತ ವಿಜ್ಞಾನ, ಭಾಗ ಬಿ ರಸಾಯನ ವಿಜ್ಞಾನ, ಭಾಗ ಸಿ ಜೀವ ವಿಜ್ಞಾನ ಎಂಬ 3 ಭಾಗಗಳಿವೆ. ಇಲ್ಲಿ 3 ಪಾಠಗಳಿರುವಂತದ್ದು. ಎ ಭಾಗದಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು, ಬಿ ಭಾಗದಲ್ಲಿ ರಸಾಯನ ವಿಜ್ಞಾನ, ಸಿ ವಿಭಾಗದಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಅಂಶಗಳು ಇರುವಂತದ್ದಾಗಿದೆ. ಇನ್ನು ಎರಡನೇ ಸೂಚನೆ, ಈ ಪ್ರಶ್ನೆ ಪತ್ರಿಕೆ ಒಟ್ಟು 38 ಪ್ರಶ್ನೆಗಳು, ಟೋಟಲ್ ಆಗಿ 38 ಕ್ವಶನ್ಸ್ ಗಳು ಇಲ್ಲಿ ಇರುವಂತದ್ದಾಗಿದೆ. ಮೂರನೇ ಸೂಚನೆ, ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಅಂತ ಹೇಳಿ ಹೇಳಿರುವಂತದ್ದು. ಎಲ್ಲೆಲ್ಲಿ ಪ್ರಶ್ನೆಗಳಿಗೆ ಸೂಚನೆಗಳಿರುವಂತದ್ದಾಗಿದೆ ಅವುಗಳನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡು ಪಾಲಿಸಬೇಕಾಗಿರುವಂತದ್ದು. ಇನ್ನು ನಾಲ್ಕನೇ ಸೂಚನೆ, ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾಗಿರುವ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ. ಎಷ್ಟು ಸಮಯ ಇದೆ ಅಂತ ಹೇಳಿ ಇಲ್ಲಿ ಮೇಲ್ಭಾಗದಲ್ಲಿ ಕೊಟ್ಟಿರುವಂತದ್ದು 3 ಗಂಟೆ 15 ನಿಮಿಷಗಳು ಇರುವಂತದ್ದಾಗಿದೆ. ಇನ್ನು ಈ ಒಂದು ಪ್ರಶ್ನೆ ಪತ್ರಿಕೆಯ ಭಾಗ ಎ ಯಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ. ಮೊದಲ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನೀಡಿರುವ 4 ಪರ್ಯಾಯ ಉತ್ತರಗಳಲ್ಲಿ ಸರಿಯಾದ ಒಂದು ಉತ್ತರವನ್ನು ಆರಿಸಿ ಕ್ರಮಾಕ್ಷರ ಸಹಿತ ಬರೆಯಿರಿ ಅಂತ ಕೇಳಿರೋದು. ಅದರ ಒಂದು ಕ್ರಮಾಕ್ಷರ ಎ ಬಿ ಸಿ ಡಿ ಯಾವ ಒಂದು ಕ್ರಮಾಕ್ಷರ ಇರುತ್ತೆ ಅದರ ಜೊತೆಗೆ ಉತ್ತರಿಸಬೇಕಾಗಿರುವಂತದ್ದು. 2 ಪ್ರಶ್ನೆ ಇವೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕದಂತೆ ಉತ್ತರಕ್ಕೆ ದೊರೆಯುವಂತದ್ದಾಗಿದೆ. ಮೊದಲ ಪ್ರಶ್ನೆ, ಶ್ರವಣ ಯಂತ್ರವು ಕೆಲಸ ನಿರ್ವಹಿಸಲು ಸಹಾಯ ಮಾಡುವ ಸಾಧನ ಯಾವುದು ಸಾಧನ ಅಂತ ಕೇಳಿರೋದು. ಇಲ್ಲಿ ಎ ಸೌರಶಕ್ತಿ, ಬಿ ಶುಷ್ಕಕೋಶ, ಸಿ ವಿದ್ಯುತ್ ಶಕ್ತಿ, ಡಿ ಮೈಕ್ರೋಫೋನ್ ಇರುವಂತದ್ದು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ. ಎರಡನೇ ಪ್ರಶ್ನೆ, ಒತ್ತಡದ SI ಏಕಮಾನ ಕೇಳಿರುವಂತದ್ದು. ನ್ಯೂಟನ್, ಜೂಲ್, ವ್ಯಾಟ್, ಪಾಸ್ಕಲ್ ಇರುವಂತದ್ದು ಆಗಿದೆ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಉತ್ತರಿಸಬೇಕಾಗಿರುವಂತದ್ದು. ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. 2 ಪ್ರಶ್ನೆ ಇವೆ. ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕದಂತೆ ಒಟ್ಟು 2 ಅಂಕಗಳು ಇಲ್ಲಿರುವಂತದ್ದು. ಮೂರನೇ ಪ್ರಶ್ನೆ, ಒಬ್ಬ ಮನುಷ್ಯನು ಒಂದು ಗುಡ್ಡದ ಬಳಿ ಚಪ್ಪಾಳೆ ಹೊಡೆದು ಅದರ ಪ್ರತಿಧ್ವನಿಯನ್ನು 5 ಸೆಕೆಂಡ್ಗಳ ನಂತರ ಕೇಳುತ್ತಾನೆ. ಶಬ್ದದ ಜವ 346 m/s ಆದರೆ ಶಬ್ದವು ಚಲಿಸಿದ ದೂರ ಎಷ್ಟು ಅಂತ ಕೇಳಿರೋದು. 4ನೇ ಪ್ರಶ್ನೆ, ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ಬದಲಾವಣೆಗಳನ್ನು ವಿವರಿಸಿ ಅಂತ ಕೇಳಿರುವಂತದ್ದು. ಇನ್ನು 3ನೇ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. 2 ಅಂಕದ 3 ಪ್ರಶ್ನೆಗಳು ಇಲ್ಲಿರುವಂತದ್ದು. 5ನೇ ಪ್ರಶ್ನೆ, ಒಂದು ವಾಹನದ ವೇಗ ಮತ್ತು ಕಾಲವನ್ನು ಕೋಷ್ಟಕದಲ್ಲಿ ತೋರಿಸಲಿ. ಇಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ, ವೇಗ ಕೊಟ್ಟಿರುವಂತದ್ದು, ಈ ಕಡೆ ಕಾಲ ಕೊಟ್ಟಿರುವಂತದ್ದು. ವೇಗ 5, 10, 15, 20, 25, 30 ಈ ರೀತಿ ಇದ್ರೆ ಕಾಲ 10, 20, 30, 40, 50, 60 ಇರುವಂತದ್ದು. ಕೋಷ್ಟಕಕ್ಕೆ ಸಂಬಂಧಿಸಿದಂತೆ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. ಇಲ್ಲಿ ಪ್ರಶ್ನೆಗಳಿವೆ. ವಾಹನದ ಚಲನೆಯು ಯಾವ ರೂಪದ ವೇಗೋತ್ಕರ್ಷವನ್ನು ಹೊಂದಿದೆ ಅಂತ ಕೇಳಿರುವಂತದ್ದು. ಇನ್ನು ಎರಡನೇ ಪ್ರಶ್ನೆ, ವಾಹನದ ವೇಗ ಕಾಲನಕ್ಷೆಯು ಯಾವ ಆಕಾರವನ್ನು ಹೊಂದಿರುತ್ತದೆ ಅಂತ ಕೇಳಿರುವುದು. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು 6 ಕಿಲೋಮೀಟರ್ ತ್ರಿಜ್ಯದ ವೃತ್ತೀಯ ಪಥದಲ್ಲಿ ಚಲಿಸುತ್ತಿರುವ ಕೃತಕ ಉಪಗ್ರಹವೊಂದು ಭೂಮಿಯ ಸುತ್ತ ಪರಿಭ್ರಮಣೆ ಮಾಡಲು 1 ದಿನ ತೆಗೆದುಕೊಳ್ಳುತ್ತದೆ. ಉಪಗ್ರಹದ ಜವವನ್ನು ಲೆಕ್ಕಿಸಿ. ಜವದ SI ಏಕಮಾನ ಬರೆಯಿರಿ ಅಂತ ಕೇಳಿರುವಂತದ್ದು. 6ನೇ ಪ್ರಶ್ನೆ, 6 kg ರಾಶಿ ಇರುವ ಒಂದು ಶಾರ್ಟ್ ಪುಟ್ ಗುಂಡಿನ ಮೇಲೆ ಒಬ್ಬ ಆಟಗಾರ 2 ಸೆಕೆಂಡ್ಗಳ ಕಾಲ ಬಲ ಪ್ರಯೋಗಿಸಿದಾಗ ಅದರ ವೇಗ 3 ಮೀಟರ್/ಸೆಕೆಂಡ್ ನಿಂದ 7 ms ವೃದ್ಧಿಸಲ್ಪಡುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೌಲ್ಯ ಎಷ್ಟು ಅಂತ ಕೇಳಿರೋದು. 7ನೇ ಪ್ರಶ್ನೆ, ಭೂಮಿಯ ಮೇಲಿನ ಗುರುತ್ವ ವೇಗೋತ್ಕರ್ಷವು ಸಂವಾಹಕ ವೃತ್ತ ಹಾಗೂ ಧ್ರುವ ಪ್ರದೇಶಗಳಲ್ಲಿ ಬೇರೆ ಬೇರೆ ಇರುತ್ತದೆ, ವಿವರಿಸಿ ಅಂತ ಕೇಳಿ. ಇನ್ನು 4ನೇ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. 3 ಅಂಕದ 3 ಪ್ರಶ್ನೆಗಳು, ಒಟ್ಟು 9 ಅಂಕಗಳು ಈ ವಿಭಾಗದಲ್ಲಿರುವಂತದ್ದು. 8ನೇ ಪ್ರಶ್ನೆ, ಅನುರಣನೆಯನ್ನು ಕಡಿಮೆ ಮಾಡಲು ಕೆಲವು ಕ್ರಮಗಳನ್ನು ಸೂಚಿಸಿ. 9ನೇ ಪ್ರಶ್ನೆ, ಇದರಲ್ಲಿ ಮೊದಲನೇದು ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನು ವ್ಯಾಖ್ಯಾನಿಸಿ. ಇದರಲ್ಲಿ ಎರಡನೇದು, 2 ಕಾಯಗಳ ನಡುವಿನ ಗುರುತ್ವ ಬಲದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು. ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು ಆರ್ಕಿಮಿಡಿಸ್ನ ತತ್ವವನ್ನು ವಿವರಿಸಿ. ಇನ್ನು 10ನೇ ಪ್ರಶ್ನೆ, ಮೊದಲನೇದು ವಸ್ತುವಿನ ಸ್ಥಾನ ಅಥವಾ ಸ್ಥಿತಿ ಬದಲಾವಣೆಗೆ ಕಾರಣವಾಗುವ ಬಲವನ್ನು ಹೆಸರಿಸಿ. ಎರಡನೇದು 1 N ಬಲವನ್ನು ವ್ಯಾಖ್ಯಾನಿಸಿ. ಮೂರನೇದು ರಾಕೆಟ್ ಕಾರ್ಯನಿರ್ವಹಿಸುವ ತತ್ವವನ್ನು ಹೆಸರಿಸಿ.
ಇನ್ನು 5ನೇ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 2 ಪ್ರಶ್ನೆ ಇವೆ, 4 ಅಂಕ ಪ್ರತಿಯೊಂದಕ್ಕೂ ಇರುವಂತದ್ದು. 11ನೇ ಪ್ರಶ್ನೆ, ಜವ ಮತ್ತು ವೇಗಗಳಿರುವ ವ್ಯತ್ಯಾಸ ತಿಳಿಸಿ. 2ನೇದು, ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಉದಾಹರಣೆ ಕೊಡಿ. ಇನ್ನು 12ನೇ ಪ್ರಶ್ನೆ, ಒಂದು ಕಾಯದ ಮೇಲೆ ಯಾವುದೇ ಬಲ ವರ್ತಿಸದಿರುವಾಗ ಅಲ್ಲಿ ಸ್ಥಾನ ಪಲ್ಲಟವಿದೆಯೇ? ನಿಮ್ಮ ಉತ್ತರವನ್ನು ಕಾರಣದೊಂದಿಗೆ ಸಮರ್ಥಿಸಿ. ಇನ್ನು ಈ 12ನೇ ಪ್ರಶ್ನೆಯಲ್ಲಿ ಸೆಕೆಂಡ್ ಒನ್, ಕೆಲಸ ನಡೆದಿದೆ ಎಂದು ಹೇಳಲು ಸಾಧಿತವಾಗಬೇಕಾದ 2 ನಿಬಂಧನೆಗಳನ್ನು ತಿಳಿಸಿ. ಇದರಲ್ಲಿ 3ನೇದು, ಶಕ್ತಿಯನ್ನು ನಿರೂಪಿಸಿ. ಇನ್ನು ಇದರಲ್ಲಿ 4ನೇದು, 1 ಕಿಲೋವ್ಯಾಟ್ ಅನ್ನು ಜೂಲ್ ನಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿರುತ್ತೆ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು, ಚಲನ ಶಕ್ತಿಯನ್ನು ನಿರೂಪಿಸಿ. ಸ್ವತಂತ್ರವಾಗಿ ಬೀಳುತ್ತಿರುವ ಒಂದು ಕಾಯವು ಅಂತಿಮವಾಗಿ ನೆಲವನ್ನು ತಲುಪಿ ನಿಂತಿತು, ಅದರ ಚಲನ ಶಕ್ತಿ ಏನಾಗುತ್ತದೆ? ಇನ್ನು ಇದರಲ್ಲಿ 3ನೇದು, ಒಂದು ಕಾಯದ ಮೇಲೆ ಅದರ ಸ್ಥಾನ ಪಲ್ಲಟದ ದಿಕ್ಕಿನಲ್ಲಿ ಬಲ ಪ್ರಯೋಗವಾದಾಗ ನಡೆದ ಕೆಲಸದ ಉಕ್ತಿಯೊಂದನ್ನು ಬರೆಯಿರಿ. ಇನ್ನು ಬಿ ವಿಭಾಗ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದು. ಇಲ್ಲಿ ಬಹು ಆಯ್ಕೆಯ 3 ಪ್ರಶ್ನೆಗಳಿರುವಂತದ್ದು. 13ನೇ ಪ್ರಶ್ನೆ, ಚತುರ್ ಪರಮಾಣೀಯತೆ ಹೊಂದಿರುವ ಧಾತು. ಆಕ್ಸಿಜನ್, ಹೀಲಿಯಂ, ಫಾಸ್ಫರಸ್, ನೈಟ್ರೋಜನ್, ಈ ರೀತಿ 4 ಆಯ್ಕೆಗಳಿರುವಂತದ್ದು. ಸರಿಯಾಗಿರುವಂತಹ ಉತ್ತರ ಬರೆಯಬೇಕಾಗಿರುವಂತದ್ದಾಗಿದೆ. ಇಲ್ಲಿ 15 X31 ಈ ಧಾತುವಿನಲ್ಲಿರುವ ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಕ್ರಮವಾಗಿ ಯಾವ ರೀತಿ ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ. 4ರಲ್ಲಿ ಸರಿಯಾಗಿರುವಂತಹ ಉತ್ತರ ಬರೆಯಬೇಕಾಗಿರುವಂತದ್ದು. ಇನ್ನು 15ನೇ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆಯ ಮೇಲಿನ ಒತ್ತಡವನ್ನು 1 ATM ಗೆ ಇಳಿಸಿದಾಗ ಅದು ಅನಿಲವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಪ್ರಕ್ರಿಯೆಯು ನಿಕ್ಷೇಪನ, ಉತ್ಖನನ, ಉತ್ಪತ್ತನ, ಘನೀಕರಣ, ಸಾಂದ್ರೀಕರಣ ಅಂತಿರುವಂತದ್ದು. ಇನ್ನು 6ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. 3 ಪ್ರಶ್ನೆ ಇವೆ, ಪ್ರತಿಯೊಂದು ಸರಿ ಉತ್ತರಕ್ಕೂ 1 ಅಂಕ ಇರುವಂತದ್ದು. 16ನೇ ಪ್ರಶ್ನೆ, ಲೋಹಾಭಗಳು ಎಂದರೇನು? 17ನೇ ಪ್ರಶ್ನೆ, SO2 ಇದರ ಸಾಪೇಕ್ಷ ಅಣುರಾಶಿಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೇಳಿರುವಂತದ್ದು. 18ನೇ ಪ್ರಶ್ನೆ, ಒಂದು ಸಂಯುಕ್ತದ ಅಣುಸೂತ್ರ XY4, ಹಾಗಾದರೆ X ಮತ್ತು Y ಗಳ ವೆಲೆನ್ಸಿ ತಿಳಿಸಿ ಅಂತ ಕೇಳಿರುವಂತದ್ದು. ಇನ್ನು 7ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. 3 ಪ್ರಶ್ನೆ ಇವೆ, ಪ್ರತಿಯೊಂದು ಸರಿ ಉತ್ತರಕ್ಕೂ 2 ಅಂಕ ಇರುವಂತದ್ದು. ಥಾಮ್ಸನ್ ಪರಮಾಣು ರಚನೆ ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. 20ನೇ ಪ್ರಶ್ನೆ, ಒಂದು ಲೋಟ ಬಿಸಿ ನೀರಿಗೆ ಬೆರೆಸಿದ ಒಂದು ಹನಿ ಆಹಾರದ ಬಣ್ಣವು ಗಿಂತ ವೇಗವಾಗಿ ಹರಡುತ್ತದೆ, ಕಾರಣ ಕೊಡಿ. ಇನ್ನು 21ನೇ ಪ್ರಶ್ನೆ, ಆಹಾರ ಜೀರ್ಣವಾಗುವುದು ಭೌತ ಮತ್ತು ರಾಸಾಯನಿಕ ಬದಲಾವಣೆ ಎರಡೂ ಆಗಿದೆ, ಈ ವಾಕ್ಯವನ್ನು ಸಮರ್ಥಿಸಿ. ಇನ್ನು 9ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. 3 ಅಂಕದ 3 ಪ್ರಶ್ನೆಗಳಿರುವಂತದ್ದು. 22ನೇ ಪ್ರಶ್ನೆ, ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ 3 ವ್ಯತ್ಯಾಸಗಳನ್ನು ಬರೆಯಿರಿ. ಅಥವಾ ಈ ಪ್ರಶ್ನೆಗೆ ಆಯ್ಕಿರುವಂತದ್ದು, ಈ ಕೆಳಗಿನ ಕಲೀಲಗಳಿಗೆ ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಮತ್ತು ಉದಾಹರಣೆಯನ್ನು ಬರೆಯಿರಿ. ಏರೋಸಾಲ್, ಜೆಲ್, ಸಾಲ್ ಇರುವಂತದ್ದು 5. ಇನ್ನು 23ನೇ ಪ್ರಶ್ನೆ, ಅಮೋನಿಯಂ ಕ್ಲೋರೈಡ್ ಉತ್ಪತನದ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಘನೀಕರಣ ಹೊಂದಿದ ಅಮೋನಿಯಂ ಕ್ಲೋರೈಡ್ ಪಿಂಗಾಣಿ ಪಾತ್ರೆ. 24ನೇ ಪ್ರಶ್ನೆ, ಅಯಾನ್ ಎಂದರೇನು? ಬಹು ಪರಮಾಣುಯ ಧನ ಅಯಾನ್ ಮತ್ತು ಋಣ ಅಯಾನ್ಗೆ ಉದಾಹರಣೆ ಕೊಡಿ. ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು, ಇವುಗಳ ಅಣುಸೂತ್ರ ಬರೆಯಿರಿ. ಮೆಗ್ನೀಷಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇನ್ನು 10ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. 1 ಪ್ರಶ್ನೆ ಇದೆ, 4 ಅಂಕಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು. 25ನೇ ಪ್ರಶ್ನೆ, ಇದರಲ್ಲಿ ಮೊದಲನೇದು, ಕೊಟ್ಟಿರುವ ಧಾತುಗಳ ವೆಲೆನ್ಸಿ ಕಂಡುಹಿಡಿಯಿರಿ. ಇಲ್ಲಿ ನೈಟ್ರೋಜನು, ನಿಯಾನು, ಮೆಗ್ನೀಷಿಯಂ ಇರುವಂತದ್ದಾಗಿದೆ. ಇನ್ನು 2ನೇ ಪ್ರಶ್ನೆ, ಇದರಲ್ಲಿ ಒಂದು ಪರಮಾಣುವಿನ K ಮತ್ತು L ಕವಚಗಳು ತುಂಬಿದ್ದರೆ ಆ ಪರಮಾಣುವಿನಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು, ಪರಮಾಣುಗಳು ಆವೇಶಯುಕ್ತ ಕಣಗಳೆಂದಾಗಿವೆ ಎಂದು ತೀರ್ಮಾನಿಸಲು ನೀವು ಕೈಗೊಂಡ ಒಂದು ಸರಳ ಚಟುವಟಿಕೆ ತಿಳಿಸಿ. ಇನ್ನು ಇದರಲ್ಲಿ 2ನೇದು, ಪರಮಾಣುವಿನ ರಚನೆಯ ಮಾದರಿಯನ್ನು ಆವಿಷ್ಕರಿಸಲು ಶ್ರಮಿಸಿದ 4 ವಿಜ್ಞಾನಿಗಳನ್ನು ಹೆಸರಿಸಿ ಅಂತ ಕೇಳಿರುವಂತದ್ದು. ಇನ್ನು ಸಿ ವಿಭಾಗದಲ್ಲಿ ಜೀವಶಾಸ್ತ್ರದ ಪ್ರಶ್ನೆಗಳಿರುವಂತದ್ದು. ಇಲ್ಲಿ ಬಹು ಆಯ್ಕೆ ಪ್ರಶ್ನೆ 3 ಇರುವಂತದ್ದು. 26ನೇ ಪ್ರಶ್ನೆ, ಜೀವಕೋಶ ಪೊರೆಯ ಮತ್ತೊಂದು ಹೆಸರು. ನ್ಯೂಕ್ಲಿಯರ್ ಪೊರೆ, ನ್ಯೂಕ್ಲಿಯೋ ಪ್ಲಾಸಮ್, ಅರೆ ವ್ಯಾಪ ಪೊರೆ, ಕೋಶ ಭಿತ್ತಿ. ಇನ್ನು 27ನೇ ಪ್ರಶ್ನೆ, ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುವ ಕಣದಂಗಗಳು. ಮೈಟೋಕಾಂಡ್ರಿಯಾ ಮತ್ತು ರೈಬೋಸೋಮ್, ರೈಬೋಸೋಮ್ ಮತ್ತು ಪ್ಲಾಸ್ಟಿಡ್, ರೈಬೋಸೋಮ್ ಮತ್ತು ಲೈಸೋಸೋಮ್, ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್. 28ನೇ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ಉತ್ತಮ ತಳಿಯ ಸ್ವದೇಶಿ ಹಸು. ಬಾಸ್ ಇಂಡಿಕಸ್, ಬಾಸ್ ಬುಬಾಲಿಸ್, ಜೆರ್ಸಿ, ಬ್ರೌನ್ ಸ್ವಿಸ್. ಇನ್ನು 12ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು. 1 ಅಂಕದ 3 ಪ್ರಶ್ನೆಗಳಿರುವಂತದ್ದು. 29ನೇ ಪ್ರಶ್ನೆ, ಜೀವಕೋಶದಲ್ಲಿನ ಲೈಸೋಸೋಮ್ನ ಒಂದು ಕಾರ್ಯವನ್ನು ಬರೆಯಿರಿ.
30ನೇ ಪ್ರಶ್ನೆ, ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಬಳಸುವ ಕೋಳಿಯ ತಳಿಗಳನ್ನು ಹೆಸರಿಸಿ. 31ನೇ ಪ್ರಶ್ನೆ, ಎಪಿಸ್ ಸೆರೆನ್ ಇಂಡಿಕಾದ ಪ್ರಾಮುಖ್ಯತೆ ಏನು? ಇನ್ನು 12ನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 2 ಅಂಕದ 2 ಪ್ರಶ್ನೆಗಳಿರುವಂತದ್ದು. 32ನೇ ಪ್ರಶ್ನೆ, ಸ್ಕ್ಲಿರೆನ್ಕೈಮ್ ಅಂಗಾಂಶದ ಕೋಶಗಳ ಭಿತ್ತಿಯ ಮಂದತೆ ಹಾಗೂ ಮರುಭೂಮಿ ಸಸ್ಯಗಳ ಎಪಿಡರ್ಮಿಸ್ ಭಿತ್ತಿಯ ಮಂದತೆಗೆ ಕಾರಣವಾದ ರಾಸಾಯನಿಕ ವಸ್ತುಗಳು ಯಾವುವು? ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು, ವಿದ್ಯಾರ್ಥಿಯೊಬ್ಬನು ಕದಿರಿನಾಕಾರದ ಅಡ್ಡಗೆರೆಗಳಿಲ್ಲದ ಮತ್ತು ಕೊಳವೆಯಾಕಾರದ ಅಡ್ಡಗೆರೆಗಳುಳ್ಳ ಕೋಶಗಳನ್ನು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಅವನು ಅವುಗಳನ್ನು ಹೇಗೆ ವಿಂಗಡಿಸಬಹುದು? ಇನ್ನು 33ನೇ ಪ್ರಶ್ನೆ, ಆಧುನಿಕ ಧಾನ್ಯ ಸಂಗ್ರಹ ತೊಟ್ಟಿಗಳಲ್ಲಿ ಕೀಟ ಹತೋಟಿಗೆ ಕೈಗೊಂಡಿರುವ ಕ್ರಮಗಳೇನು? ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು, ರೈತನೊಬ್ಬನು ತನ್ನ ಕೃಷಿಯಲ್ಲಿ ರಸಗೊಬ್ಬರಗಳನ್ನು ಬಳಸಲು ಯೋಜಿಸಿದ್ದಾನೆ, ಅವನಿಗೆ ರಸಗೊಬ್ಬರಗಳಿಂದಾಗುವ ಅನಾನುಕೂಲಗಳನ್ನು ತಿಳಿಸಿ. ಇನ್ನು 14ನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 3 ಅಂಕದ 3 ಪ್ರಶ್ನೆಗಳಿರುವಂತದ್ದು. 34ನೇ ಪ್ರಶ್ನೆ, ಜೀವಕೋಶದಲ್ಲಿ ಜೀರ್ಣಕ್ರಿಯೆ ಮತ್ತು ಮರುಬಳಕೆಯ ಲೈಸೋಜೋಮ್ಗಳ ಪಾತ್ರವನ್ನು ವಿವರಿಸಿ. 35ನೇ ಪ್ರಶ್ನೆ, ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂತದ್ದು. 36ನೇ ಪ್ರಶ್ನೆ, ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು? ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು, ಸಾವಯವ ಕೃಷಿ ಎಂದರೇನು, ಸಾವಯವ ಕೃಷಿ ಪದ್ಧತಿಯ ಉಪಯೋಗಗಳ ತಿಳಿಸಿ ಅಂತ ಕೇಳಿರುವುದು. ಇನ್ನು 15ನೇ ವಿಭಾಗದಲ್ಲಿ ಒಂದು ಪ್ರಶ್ನೆ 4 ಅಂಕಕ್ಕೆ ಸಂಬಂಧಿಸಿದಂತೆ ಇರುವಂತದ್ದು. 37ನೇ ಪ್ರಶ್ನೆ, ಪ್ರಾಣಿ ಜೀವಕೋಶದ ಚಿತ್ರ ರಚಿಸಿ ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ಸೆಂಟ್ರಿಯೋಲ್, ಮೈಟೋಕಾಂಡ್ರಿಯಾ. ಇನ್ನು 16ನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು 5 ಅಂಕದ ಒಂದು ಪ್ರಶ್ನೆ ಇದೆ. 38ನೇ ಪ್ರಶ್ನೆ, ಇವುಗಳನ್ನು ಹೆಸರಿಸಿ. ನಮ್ಮ ಬಾಯಿಯ ಒಳಗೋಡೆಯನ್ನು ಆವರಿಸಿರುವ ಅಂಗಾಂಶ. ಬಿ, ಸ್ನಾಯುಗಳನ್ನು ಮೂಳೆಗಳಿಗೆ ಬಂಧಿಸುವ ಅಂಗಾಂಶ. ಸಿ, ದ್ರವ ಮಾತೃಕೆ ಹೊಂದಿರುವ ಸಂಯೋಜಕ ಅಂಗಾಂಶ. ಡಿ, ಮಿದುಳಿನಲ್ಲಿ ಕಂಡುಬರುವ ಅಂಗಾಂಶ. ಈ, ಜೀವಕೋಶದ ಶಕ್ತಿ ಕೇಂದ್ರ. ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂತದ್ದು, ಪಠ್ಯ ಸಹಿತ, ಪಠ್ಯರಹಿತ ಮತ್ತು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸವನ್ನು ಅವುಗಳ ರಚನೆ ಮತ್ತು ಸ್ಥಾನವನ್ನು ಆಧರಿಸಿ ಬರೆಯಿರಿ. ಇನ್ನು ಬಿ, ರಕ್ತವು ಜೀವಿಯಲ್ಲಿ ಅವಶ್ಯಕ ಸಂಯೋಜಕ ಅಂಗಾಂಶವಾಗಿದೆ ಎಂದು ಸಮರ್ಥಿಸಿ ಅಂತ ಕೇಳಿ. ಈ ರೀತಿಯಾಗಿ ಈ ಒಂದು DSCRT ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಇರುವಂತದ್ದಾಗಿದೆ. ಈ ಎಲ್ಲ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಕೇಳಿರುವಂತದ್ದಾಗಿದೆ, ಇದರ ವಿಭಾಗಗಳನ್ನು ನೀವು ಗಮನಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಇದನ್ನ ಬಳಸಿಕೊಳ್ಳಬಹುದಾಗಿರುವಂತದ್ದು. ಈ ಒಂದು ಮಾದರಿಯನ್ನು ಗಮನಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಮುಂಬರುವಂತಹ ಪರೀಕ್ಷೆಯಲ್ಲಿ ಉತ್ತಮವಾಗಿ ಉತ್ತರಿಸಿ. ನಿಮಗೆ ಶುಭವಾಗಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.